ಇವತ್ತೆಲ್ಲಾದರೂ ಆಚೆ ಹೋಗೋಣ ಅಂತ ಕಾರ್ ಕ್ಲೀನ್ ಮಾಡೋಕ್ಕೆ ಹೋದರೆ ಪಂಕ್ಚರ್ ಆಗಿದೆ. ಸರಿ ಓಕೆ ಅಂತ ಹೇಳಿ ಡೋರ್ ಸರ್ವಿಸ್ ಏನಾದರೂ ಟ್ರೈ ಮಾಡೋಣ ಅಂತ ಕಾಲ್ ಮಾಡಿದ್ರೆ ಅವನು 1500 ಕೇಳ್ದೆ. ಇದಕ್ಕೆಲ್ಲ 1500 ಯಾರು ಕೊಡ್ತಾರೆ ಅಂತ ನಾನೇ ಜಾಕ್ ಓಪನ್ ಮಾಡಿ ವೀಲ್ನ ಬಿಚ್ಕೊಂಡೋಗಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಬೋಣ ಅಂತ ವೀಲ್ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೇನಾದರೂ ಇನ್ನೂ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಕೊನೆ ತನಕ ನೋಡಿ. ಜಾಕ್ನ ಎಲ್ಲೆಲ್ಲೋ ಹಾಕ್ಬಾರ್ದು, ಅಲ್ಲಿ ಕಾಣಿಸಿರೋ ಪ್ಲೇಸಲ್ಲೇ ಹಾಕಬೇಕು, ಇಲ್ಲಾಂದರೆ ನಿಮ್ಮದು ಬಾಡಿ ಪಾರ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಟ್ ತುಂಬ ಟೈಟ್ ಇರುತ್ತೆ, ಕೈಯಲ್ಲಿ ಆಗಲ್ಲ. ಸೊ ಅದಕ್ಕೆ ಕಾಲಿಂದ ಸಪೋರ್ಟ್ ತೊಗೊಂಡು ನೀವು ರಿಮೂವ್ ಮಾಡಿ. ಇದು ಬಿಫೋರ್ ಜಾಕ್ನ ರೈಸ್ ಮಾಡೋಕ್ಕೂ ಮುಂಚೆ, ಯಾಕಂದರೆ ವೀಲ್ ರಿಮೂವ್ ಮಾಡಬೇಕಾದ್ರೆ ಜಾಕ್ನ ರೈಸ್ ಮಾಡಿದರೆ ಅದು ರೊಟೇಷನ್ ಆಗ್ತಿದೆ, ರಿಮೂವ್ ಮಾಡೋಕ್ಕಾಗಲ್ಲ ನಿಮಗೆ. ಸೊ ಎಲ್ಲ ನಟ್ನ ಓಪನ್ ಮಾಡಿ ಜಾಕ್ನ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೀಲ್ನ ಆಚೆ ತೆಗೆದಾಯಿತು. ಇವಾಗ ಪೆಟ್ರೋಲ್ ಬಂಕ್ಗೆ ತೊಗೊಂಡು ಹೋಗ್ಬೇಕೀಗ. ಸೊ ಅದಕ್ಕೆ ನಾನು ಸ್ಕೂಟಿಲಿ ಎತ್ಕೊಂಡು ಹೋದೆ. 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಅವರು ಚೆಕ್ ಮಾಡಿದ್ರು, ವಾಲ್ನಟ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು. ಸೊ ಅಲ್ಲಿ ವಾಲ್ನಟ್ನ ಚೇಂಜ್ ಮಾಡಿದ್ದಾರೆ. ಇವಾಗ ಜಸ್ಟ್ ಬಂಕ್ಸಿಗೆ ಚೆಕ್ ಮಾಡ್ತಿದ್ದಾರೆ, ಬೇರೆ ಯಾವುದಾದ್ರೂ ಪಂಚರ್ ಆಗಿದೆಯಾ ಇಲ್ಲ ಅಂತ. ಇದೇ ಥರ ಮುಂಚೆನೂ ಆಗಿತ್ತು. ಊರಿಗೆ ಹೋದಾಗ ಅಲ್ಲಿ ಇದೇ ಥರ ಏರ್ ಡೌನ್ ಆಗಿತ್ತು. ಸೊ ಅವಾಗ ಚೆಕ್ ಮಾಡಿಸಿದ್ರೆ ಯಾವುದೇ ಪಂಚರ್ ಆಗಿರಲಿಲ್ಲ. ಮತ್ತೆ ಏರ್ ಫಿಲ್ ಮಾಡಿ ವಾಪಸ್ ಕಳಿಸಿದ್ದ. ಸೊ ಸೇಮ್ ಸಿಚುವೇಶನ್ ಇವಾಗಲೂ ಬಂದಿದೆ. ಸೊ ಎಲ್ಲ ಚೆಕ್ ಮಾಡಿದ್ರು, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಈ ಜಸ್ಟ್ ಇದನ್ನು ರಿಪ್ಲೇಸ್ ಮಾಡಿದ್ರು. 20 ರೂಪೀಸ್ ತೊಗೊಂಡ್ರು. ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನೋಡಿ, ನಾನೇನಾದರೂ ಡೋರ್ ಸರ್ವಿಸ್ನ ತೊಗೊಂಡಿದ್ದರೆ 1500 ಪೇ ಮಾಡಬೇಕಾಗಿತ್ತು. ಜಸ್ಟ್ 20 ರೂಪೀಸಲ್ಲಿ ಫಿಕ್ಸ್ ಆಯಿತು. ಸೊ ಆ ಪರ್ಸನ್ಗೆ ನಾನು 20 ರೂಪೀಸ್ ಕೇಳಿದ್ರು, ಬಟ್ 50 ರೂಪೀಸ್ ಕೊಟ್ಟೆ ಖುಷಿಯಾಗಿ. ಸೊ ವಾಪಸ್ ಫಿಟ್ ಮಾಡ್ತಾಯಿದ್ದೀನಿ. ಎಲ್ಲ ನಟ್ಸ್ನು ಫಿಕ್ಸ್ ಮಾಡಿ ಅದಾದಮೇಲೆ ಜಾಕ್ನ ಡೌನ್ ಮಾಡಿ ಆಮೇಲೆ ಸ್ಪ್ಯಾನರಿಂದ ಟೈಟ್ ಮಾಡಿ ಫೈನಲಿ ಫಿಕ್ಸ್ ಮಾಡಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಎಫರ್ಟ್ಸ್ ತೊಗೊಂಡಿಲ್ಲ ಅಂದಿದ್ರೆ ಸುಮ್ಮನೆ 1500 ಪೇ ಮಾಡಬೇಕಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.